ಮಹತ್ವ ಕೊಡ್ತೀವಿ, ಚರ್ಚೆ ಮಾಡ್ತೀವಿ ಎಲ್ಲ ಹೇಳ್ಕೋತ ಪೇಪರು ಟಿವಿಯಾಗ ಬಂದ ಬತ್ತು. ಆದ್ರೆ ಇಲ್ಲಿ ನಡೆದದ್ದೇನಿದೆ, ಇವರು ಬೆಳಗಾವಿಯಲ್ಲಿ ಅನಿಸ್ತೈತಿ ನನಗ 1 ಗಂಟೆಗೆ 20 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಇಲ್ಲಿ ಅಧಿವೇಶನ ಮಾಡಕ್ ಬಂದಿಲ್ಲ, ಇವ್ರು ರಾಜಕೀಯ ಮಾಡಕ್ ಬಂದಾರ ಕೇಳ್ತಾನ. ಬರೀ ಡಿನ್ನರ್ ನಡಿ, ಪಾರ್ಟಿ ನಡಿ, ಆ ಹೋಟೆಲ್ ನಡಿ, ಈ ಹೋಟೆಲ್ ನಡಿ, ಕುರ್ಚಿ ಕದನ ಬರೀ ಇದನ್ ಬಿಟ್ರೆ ಏನೂ ಇಲ್ಲ. ಅದಕ್ಕೆ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆ ಸರಿ ಇಲ್ಲ ಅಂತ ಹೇಳ್ತಾನ. ಒಂದ್ ಬಿಡಿ ಬಿಟ್ಟು ಹೇಳ್ಬೇಕು, ಬದಲಾಡ್ತೇವ್ರ ಇಲ್ಲ ಅಂತ ಹೇಳ್ಬೇಕು. ಸುಳ್ಳು ಹಿಂಗ್ ಮಾಡ್ಕೊಂಡಿಲ್ಲ ಅಧಿವೇಶನ ಸಮಯ ಹೇಗೆ ಮಾಡ್ತಾರೋ. ಇನ್ ಜನ ಬಹುತೇಕ ಬೀದಿಗಳ ಹೋರಾಡುವಂತ ಪರಿಸ್ಥಿತಿ ನಿರ್ಮಾಣಕ್ಕೆ ಹೇಳಿ ಬೈತಾ ಇದ್ದೀನಿ. ಇಲ್ಲೇ ಇವ್ರಿಗೆಲ್ಲ 20,000, 30,000, 15,000 ಖರ್ಚು ಮಾಡಿ ದೊಡ್ಡ ದೊಡ್ಡ VIP 5 ತರ ಹೋಟೆಲ್ ಮಾಡಿಕೊಟ್ಟಿವಿ. ಯಾವ ಮಂತ್ರಿಗಳು ಅಷ್ಟು ಸಮಯಕ್ಕೆ ಸರಿಯಾಗಿ ಇಲ್ಲಿ ಇದಕ್ ಬರೋದು ಗೊತ್ತಿಲ್ಲ. ವಿಧಾನ 2 ಸದನಗಳಲ್ಲಿ ಯಾರು ಸಿಗುದಿಲ್ಲ. ಶಾಸಕರೇ ಬರೀ ಬೆರಳೆಣಿಕೆ ಹಚ್ಚಿರ್ತಾರ. ಅದಕ್ಕೆ ಇವ್ರು ಏನ್ ಮಾಡ್ಬೇಕಂದ್ರೆ ಈ ಸರ್ಕಾರಿ ನೌಕರರಿಗೆ ಯಾವ ರೀತಿ ಒಂದು ಹೆಬ್ಬಟ್ಟು ತಗೊಂಡ್ ಹೊರಗ್ ಬಿಡ್ತಾರಲ್ಲ, ತಮ್ಮ ಸಿಗ್ನೇಚರ್ ತಗೊಂಡ ಇವ್ರು ಹೊರಗ್ ಬಿಡ್ಬೇಕು, ಒಳಗ್ ಕಳಿಸ್ಬೇಕು. ಯಾರು ಸದನದಲ್ಲಿ ಪೂರ್ತಿ ಭಾಗಿಯಾಗಿದಾರೋ ಅವ್ರಿಗೆ ಮಾತ್ರ ಅಧಿವೇಶನ ಭತ್ಯೆ ಎಲ್ಲ ಕೊಡ್ಬೇಕು. ಯಾರು ಹಾಜರಾಗಿಲ್ಲ, ಏನ್ ಹೊರಗ್ ಓಡಾಡ್ಯಾರು ನಾ ನೋಡಿನಿ ಪ್ರತ್ಯಕ್ಷ. ನಾನು ಮೊನ್ನೆ ಧಾರವಾಡದಿಂದ ಬರ್ತಾ ಇದ್ದೆ, ಸಮಯ ಬರೀ 12:30 ಮಧ್ಯಾಹ್ನದಾಗ. ಅವಾಗ ನನಗೊಂದು 20 MLA ಗಾಡಿಗಳು ಭೇಟಿ ಆದವು. ಅಂದ್ರ ಅವ್ರು ಎಂತವ್ರಪ್ಪ ಅಂದ್ರ ಸಹಿ ಮಾಡಿ ದಿನಭತ್ಯೆ, ಪ್ರಯಾಣ ಭತ್ಯೆ ತಗೊಂಡು ಹೋಗುವಂತ MLA ಗಳು. ಇವತ್ತ ಸಾರ್ವಜನಿಕರ ತೆರಿಗೆ ದುಡ್ಡು MLA ಮಕ್ಕಳು ಬಂದು ಊಟ ಮಾಡಾಕ್ತಾರೆ. ಏನ್ ಅವ್ರ ಅಪ್ಪನ ಮೈ ಗಳಿಸಿದ, ಅವ್ರ ಅಪ್ಪ ಗಳಿಸಿಕೊಟ್ಟಾನು. ಶಾಸಕರ ಮಕ್ಕಳು, ಅವ್ರ ಹೆಂಡ್ರು, ಸಾಕಷ್ಟು ಜನ ಬಂದು ಊಟ ಮಾಡ್ತಾರ ಇಲ್ಲಿ ದಿನ. ಯಾರು ದುಡ್ಡು ಅದೆಲ್ಲ ಏನ್ ಭಿಕ್ಷುಕ್ರ ಇವರೆಲ್ಲ ಶಾಸಕರಂದ್ರ? ಅದಕ್ಕೆ ನಂದೇನಪ್ಪಾ ಪ್ರಶ್ನೆ, ಸಾರ್ವಜನಿಕರ ತೆರಿಗೆದ್ದು ಸರಿಯಾಗಿ ಉಪಯೋಗ ಆಗ್ಬೇಕು. ಒಂದ್ ತಾಸು 20 ಲಕ್ಷ ರೂಪಾಯಿ ತೆರಿಗೆ ಹಣ ವೆಚ್ಚಕೈತಿ ನಮ್ದು. ಅದಕ್ಕೆ ಇನ್ನು ಮುಂದವ್ರು ಇನ್ನೇನ್ 4 ದಿವಸ ಐತಿ, ಇನ್ನು ಮುಂದವ್ರು ತಾವ ಸರಿಯಾಗಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಬೇಕಂತೇಳಿ ನಾನು ರಾಜ್ಯದ ಜನರ ಪರವಾಗಿ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಉತ್ತರ ಕರ್ನಾಟಕ ಭಾಗದಿಂದ ನಾ ಕೇಳಿ ಬೈತಾ ಇದ್ದೀನಿ. ಹಂಗ ತೋರಿಸ್ತಾರ. ಏನಪ್ಪ ಜನ ಅದನ್ನ ಟಿವಿ ಹತ್ತೋಟಿಗೆ ಆ ಚಿಕನ್ ಪೀಸ ಕೈಯಾಗ ಏನಿದೆ ನಾಚಿಕೆ ಸಂಗತಿ. ಒಬ್ಬ ಮುಖ್ಯಮಂತ್ರಿ ಚಿಕನ್ ತಿನ್ನುದ ಅವರೇ ಹೇಳ್ಬೇಕಲ್ಲ, ಪರಾಣಿ ತೋರಿಸಬಾರ್ದಂತಿ. ಅದಕ್ಕೆ ನಾ ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ತಾಸಿಗೆ 20 ಲಕ್ಷ ರೂಪಾಯಿ ವ್ಯಯ ಆಗತಿ, ಸರಿಯಾಗಿ ಅಭಿವೃದ್ಧಿ ಕಾರ್ಯ ಬಗ್ಗೆ ಚರ್ಚೆ ಮಾಡ್ಬೇಕಂತ ಹೇಳಿ ರಾಜ್ಯದ ಜನರ ಪರ ಕೇಳ್ತಾ ಇದ್ದೀನಿ. ಭೀಮಪ್ಪ ಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿ.